ಇವತ್ತು ಬರುತ್ತೆ, ಹಣ ನಾಳೆ ಬರುತ್ತೆ, ಹಣ ಇವತ್ತು ಮಧ್ಯಾಹ್ನ ಬರುತ್ತೆ, ಇವತ್ತು ಸಂಜೆ ಬರುತ್ತೆ, ಹಣ ನಿನ್ನೆ ಬಂತು. ನೀವು ಈ ಒಂದು ನ್ಯೂಸ್ ಅನ್ನ ಕೇಳಿ ತುಂಬಾ ಸಾಕಾಗಿದ್ದೀರಾ ಅಂತಂದ್ರೆ ಅಫಿಷಿಯಲ್ ಆಗಿ ಕೊನೆಗೂ ಕೂಡ ನಿಮಗೆ ಸಿಹಿ ಸುದ್ದಿ ಸಿಕ್ಕಿದೆ ನಿಮ್ಮ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣಕ್ಕೆ. ಹೌದು, ಯಾರ್ಯಾರೆಲ್ಲ ಇದುವರೆಗೂ ಕೂಡ PM ಕಿಸಾನ್ ಯೋಜನೆಯ 20ನೇ ಕಂತು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದಂತಹ ಫಲಾನುಭವಿಗಳಿಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನಮಸ್ಕಾರ ರೈತ ಬಂಧುಗಳೇ, ಈ ದಿನದ ವಿಶೇಷ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. PM ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಇಂದಿನ ವಿಡಿಯೋ ನಿಮಗಾಗಿ ಬಹಳ ಮುಖ್ಯವಾಗಿರುತ್ತೆ. PM ಕಿಸಾನ್ 20ನೇ ಕಂತು ಕುರಿತು ಹೊಸ ಮಾಹಿತಿ ಇಲ್ಲಿದೆ. ಹಣ ಯಾವ ದಿನ ಬರಬಹುದು ಮತ್ತು ರೈತರ ಬ್ಯಾಂಕ್ ಖಾತೆಗೆ ಹಣ ಡಿಪಾಸಿಟ್ ಯಾವಾಗ ಆಗುತ್ತೆ ಅಂತ ನೀವು ಇದುವರೆಗೂ ಕೂಡ ಕಾಯ್ತಾ ಇದ್ರಿ. ಆದ್ರೆ ನಿಮ್ಗೆ ಸಂತಸದ ಸುದ್ದಿ ಬಂದಿದೆ ಮತ್ತು ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಸರ್ಕಾರದ ಕಡೆಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ 2 ಅಧಿಸೂಚನೆಗಳು ಬಂದಿದ್ದಾವೆ. ಇವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಭಾರತ ಸರ್ಕಾರದಿಂದ ಆರಂಭಿಸಲಾದಂತಹ ಮಹತ್ವದ ಯೋಜನೆ. ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿ ನಗದು ಆರ್ಥಿಕ ನೆರವನ್ನು ಈ ಒಂದು ಯೋಜನೆಯಡಿ ನೀಡಲಾಗುತ್ತಿದೆ ಮತ್ತು 3 ಕಂತುಗಳಲ್ಲಿ 2,000, 2,000, 2,000 ರೂಪಾಯಿ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಪಾವತಿ ಮಾಡಲಾಗುತ್ತಿದೆ. ಈ ಒಂದು ಯೋಜನೆಯ ಸದುಪಯೋಗ ಪಡೆಯಲು ರೈತರಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸಿದ್ದಾರೆ. ಇದನ್ನು ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ರೈತರೇ, ನೀವೇನಾದ್ರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಸಂಪೂರ್ಣ ಉಚಿತವಾಗಿರುತ್ತೆ. ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಇಲ್ಲಿ ಭೂಮಿಯ ದಾಖಲಾತಿಗಳು ಸರಿಯಾಗಿದ್ರೆ ಮಾತ್ರ ನಿಮಗೆ 20ನೇ ಕಂತಿನ ಹಣ ಬರುತ್ತೆ ಈ ಬಾರಿ. ಮತ್ತು ಬ್ಯಾಂಕ್ ಖಾತೆ ಆಧಾರ್ ಕಾರ್ಡು ಕಂಪಲ್ಸರಿ ಲಿಂಕ್ ಆಗಿರಲೇಬೇಕು, ಅಂದ್ರೆ ಮಾತ್ರ ನಿಮಗೆ ಈ ಬಾರಿ 20ನೇ ಕಂತಿನ ಹಣ ಬರುತ್ತೆ. ಹಾಗೂ ಈ KYC ಪೂರ್ಣಗೊಂಡಿರಬೇಕು ಅಂದ್ರೆ ಮಾತ್ರ ನಿಮಗೆ 20ನೇ ಕಂತಿನ ಹಣ ಈ ಬಾರಿ ಬರುತ್ತೆ. ನೋಡಿ, ಈಗ ಎಲ್ಲಾ ರೈತರು ಕೂಡ ಕಾಯ್ತಾ ಇದ್ದಿದ್ದು 20ನೇ ಕಂತಿನ ಹಣ. ಇದು ಆಗಸ್ಟ್ ಅಂತಂದ್ರೆ ನೆಕ್ಸ್ಟ್ 21ನೇ ಕಂತಿನ ಹಣ ಬರುವಂತಹ ಸಮಯ. ಇದು ಜೂನ್ನಲ್ಲಿ ನಿಮ್ಮ ಖಾತೆಗಳಿಗೆ ಬರಬೇಕಾಗಿತ್ತು. ಆದರೆ ಇತ್ತೀಚೆಗೆ ರೈತ ಕುಟುಂಬಗಳಿಗೆ ಜುಲೈ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡುವ ಬಗ್ಗೆ ಕೇಂದ್ರ ಸರ್ಕಾರ ಚಟುವಟಿಕೆಗಳನ್ನು ತೀವ್ರಗೊಳಿಸಿದೆ. ಎಷ್ಟು ರೈತರಿಗೆ ಹಣ ರಿಲೀಸ್ ಆಗಲಿದೆ, ಯಾವ ರಾಜ್ಯದಿಂದ ಎಷ್ಟು ಫಲಾನುಭವಿಗಳಿಗೆ ಇದು ಸಿಗುತ್ತೆ, ಇವರ ಆಹಾರ ಡೇಟಾವನ್ನು ಪರಿಶೀಲನೆ ನಡೆಸಲಾಗುತ್ತಿದೆ. ಹಾಗಾಗಿ ಈ ಹಣ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ನಿಮಗೆ ಸರ್ಕಾರದಿಂದ ಅಧಿಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತು 20ನೇ ಕಂತಿಗೆ ಸಂಬಂಧಿಸಿದಂತೆ NPCI ಬ್ಯಾಂಕ್ ಲಿಂಕ್ KYC ಭೂ ದಾಖಲಾತಿ ಪರಿಶೀಲನೆ ಮುಗಿದ ರೈತರ ಖಾತೆಗೆ ಮೊದಲು ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ KYC ಇಲ್ಲದ ರೈತರು ಈ ಕಂತಿನ ಹಣ ಪಡೆಯುವ ಸಾಧ್ಯತೆ ಇಲ್ಲ ಅಂತ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ನಿಮಗೆ ಹಣ ಸಿಗೋದಿಲ್ಲಂತೆ. ಮತ್ತು ಇದರ ಬಗ್ಗೆ ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಜಿಲ್ಲಾವಾರು ಮಟ್ಟದಲ್ಲಿ ಪರಿಶೀಲನೆ ಕೂಡ ನಡೆಸಲಾಗುತ್ತಿದೆ. ಇಲ್ಲಿ PM ಕಿಸಾನ್ ಪೋರ್ಟಲ್ ನಲ್ಲಿ ಈಗಾಗಲೇ ಹೊಸ ಅಪ್ಡೇಟ್ ಹಾಕಲಾಗಿದೆ. ರೈತರು ತಮ್ಮ ಸ್ಥಿತಿಯನ್ನ, ನಾನು ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಚೆಕ್ ಮಾಡ್ಕೊಳ್ಬಹುದು. ಮತ್ತು ಬಹಳಷ್ಟು ರೈತರಿಗೆ ಹಣ ಕಂಟಕವಾಗುವಂತಹ ಕಾರಣಗಳನ್ನು ಕೂಡ ನಿಮಗೆ ತಿಳಿಸಿದ್ದಾರೆ ಸರ್ಕಾರ. ಬ್ಯಾಂಕ್ ಖಾತೆ ತಪ್ಪಾಗಿದ್ರೆ ನಿಮಗೆ ಈ ಬಾರಿ 20ನೇ ಕಂತಿನ ಹಣ ಬರೋದಿಲ್ಲ. IFSC ಕೋಡ್ ಬದಲಾಗಿದ್ರೆ ಈ ಬಾರಿ 20ನೇ ಕಂತಿನ ಹಣ ಬರೋದಿಲ್ಲ. ಮತ್ತೆ ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ಈ ಬಾರಿ ನಿಮಗೆ ಬರೋದಿಲ್ಲ. ಮತ್ತು KYC ಆಗದೇ ಇರುವಂತಹ ರೈತರಿಗೆ ಹಣ ಬರೋದಿಲ್ಲ ಅಂತ ಹೇಳಿದ್ದಾರೆ. ನೀವು ಈ ಸಮಸ್ಯೆಗಳನ್ನ ಸರಿಪಡಿಸಿದ್ರೆ ಮಾತ್ರ ನಿಮಗೆ ಹಣ ಸಿಗುತ್ತೆ, ಇಲ್ಲ ಅಂತಂದ್ರೆ ಹಣ ಬರೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಸ್ಟೇಟಸ್ ಚೆಕ್ ಮಾಡುವ ವಿಧಾನವನ್ನು ತಿಳಿಸ್ತೇನೆ. ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. PM ಕಿಸಾನ್ ವೆಬ್ಸೈಟ್ಗೆ ಹೋಗಿ ಕೆಳಗಡೆ ಲಿಂಕ್ ಇರುತ್ತೆ, ಬೆನಿಫಿಷರಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಅಥವಾ ಆಧಾರ್ ಅಥವಾ ನಿಮ್ಮ ಬ್ಯಾಂಕ್ ಖಾತೆಯನ್ನು ನಮೂದಿಸಿ ನೀವು ಹಣಕ್ಕೆ ಅರ್ಹರ ಇಲ್ವಾ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಮತ್ತು ಸಹಾಯವಾಣಿ ಸಂಖ್ಯೆ ನಾನು ಕೆಳಗಡೆ ಕೊಟ್ಟಿರ್ತೇನೆ, ಅದು ಟೋಲ್ ಫ್ರೀ ನಂಬರ್ ಆಗಿರುತ್ತೆ 1800115526 ಮತ್ತು ಫಾರ್ಮರ್ ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ಕೊಡ್ತೇನೆ. ಇಲ್ಲಿ 011224300606 ಈ ನಂಬರ್ಗೆ ನೀವು ಕರೆ ಮಾಡಿ ತಿಳ್ಕೊಳ್ಬಹುದಾಗಿರುತ್ತೆ. ಮತ್ತು ಬ್ಯಾಂಕ್ ಹೆಸರಿನಲ್ಲಿ ಅಕ್ಷರ ತಪ್ಪು ಇದ್ದರೂ ಕೂಡ ಇಲ್ಲಿ ಹಣ ತಿರಸ್ಕರಿಸಲಾಗುವುದು ಅಂತ ಹೇಳಿದ್ದಾರೆ. ಮತ್ತು ಪ್ರತಿ ರೈತ ಒಂದು 6 ತಿಂಗಳೊಳಗೆ KYC ಮಾಡಿಸಲೇಬೇಕು ಅಂತ ಹೇಳಿದ್ದಾರೆ. ಮತ್ತು ಮೊಬೈಲ್ ನಂಬರ್ ಆಧಾರ್ ಲಿಂಕ್ ಆಗಿರಬೇಕು. ನಿಮ್ಮ ಮೊಬೈಲ್ ನಂಬರ್ ಇರುತ್ತಲ್ಲ, ಆ ಒಂದು ಫೋನ್ ನಂಬರ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಕಡ್ಡಾಯವಾಗಿರುತ್ತೆ. ಹಾಗೆ ಆಗಸ್ಟ್ ಮೊದಲ ವಾರದೊಳಗೆ ಹಣ ಬರುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೂ ಇದು ಜೂನ್ ತಿಂಗಳಲ್ಲಿ ಬರಬೇಕಾಗಿತ್ತು, ಆದರೆ ಜುಲೈ 10ರ ನಂತರ ನಿಮ್ಮ ಒಂದು ಖಾತೆಗಳಿಗೆ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಮತ್ತು ಆಗಸ್ಟ್ ಮೊದಲ ವಾರದೊಳಗೂ ಕೂಡ ಇವರು ಹಾಕ್ತಾರಂತೆ. ನೋಡಿ, ನಾವು ನಮ್ಮ ಚಾನಲ್ನಲ್ಲಿ ಕಮ್ಯುನಿಟಿ ಪೋಸ್ಟನ್ನು ಹಾಕಿದ್ದೇವೆ, ಯಾರಿಗೆ ಹಣ ಬಂದಿದೆ ದಯವಿಟ್ಟು ವೋಟ್ ಮಾಡಿ ಅಂತ. ಅದರಲ್ಲಿ ಹಣ ಬಂದಿದೆ ಅಂತಲೂ ಕೂಡ ವೋಟ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ವರದಿಗಳು ಸಿಗ್ತಾ ಇಲ್ಲ. ದಯವಿಟ್ಟು ಕಾಮೆಂಟ್ ಮಾಡಿ, ನಿಮ್ಮ ಒಂದು ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ಕಾಮೆಂಟ್ ಮಾಡಿ, ಇದರಿಂದ ನಮಗೂ ಕೂಡ ಒಂದು ವರದಿ ಸಿಗುತ್ತೆ. ಇಲ್ಲಿ ಇಷ್ಟು ಮಾಹಿತಿಯನ್ನು ನೋಡಿ ರೈತ ಬಂಧುಗಳೇ, ಈ ಒಂದು ವಿಡಿಯೋ ಉಪಯುಕ್ತವಾಯಿತು ಎಂದು ನಾವು ಭಾವಿಸಿದ್ದೇವೆ. ಈ ಒಂದು ವಿಡಿಯೋನ ರೈತ ಸ್ನೇಹಿತರಿಗೆ
ಶೇರ್ ಮಾಡಿ ಅವರಿಗೂ ಸಹ ಈ ಮಾಹಿತಿಯನ್ನು ತಲುಪಿಸಿ. ಮತ್ತು ನಿಮ್ಮ ಗ್ರಾಮಗಳಲ್ಲಿ ಯಾವ ಜಿಲ್ಲೆಯ ರೈತರಿಗೆ ಹಣ ಬಂದಿದೆ ಎಂಬುದನ್ನು ತಿಳಿಸಿದರೆ ತುಂಬ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಕಾಮೆಂಟ್ನಲ್ಲಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮುಂದಿನ PM ಕಿಸಾನ್ ಅಪ್ಡೇಟ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ತಕ್ಷಣ ನೀವು ನೋಡಬಹುದು. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. ನೋಡಿ, ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಈ ನಿಮ್ಮೊಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಮುಖಾಂತರ ಕಾಮೆಂಟ್ ಮಾಡಿ. ನಾನು ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಓಕೆ, ಥ್ಯಾಂಕ್ ಯು.